ವಿಶಾಲ್ ಬಾ. ಶಾಸ್ತ್ರಿಗಳೇ, ಅಪಚಾರ ಏನಾದ್ರೂ ಆಯ್ತಾ? ರಥ ಜರುಗ್ತಾ ಇಲ್ಲ. ಹೊರಡುತ್ತೆ ಸ್ವಾಮಿ. ನನ್ನ ಜೀವ ಇರುವವರೆಗೂ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನೀವು ಯೋಚನೆ ಮಾಡಬೇಡಿ. ಆ ನೀಲಕಂಠೇಶ್ವರನ ಮೆಚ್ಚಿ ಈ ತಾಯಿ ರಥನ ನಾನು ಹೊರಡಿಸ್ತೀನಿ. ಹೊರಡಿಸ್ತೀನಿ. ಏನಮ್ಮ ಇದು? ಅನಾಹುತ ನಡೆಯುತ್ತೇನೋ ಭಯದಲ್ಲಿ, ನೋವಲ್ಲಿ ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡ್ ಬಂದು ತಾತನ್ಗೆ ಈ ವಿಷಯ ಹೇಳಕ್ಕೆ ಆಗ್ಲಿಲ್ಲ. ನಿನ್ ರಥ ಜರುಗದೆ ಇರೋದಕ್ಕೆ ನಾನೇ ಕಾರಣ ಆದ್ರೆ ಯಾರ್ದು ರಕ್ತ ನೋಡೋ ಬದಲು ನನ್ನೇ ನಿನ್ ಚಕ್ರ ತಡೆ ತಗೋ ತಾಯಿ, ಕರ್ಕೋ. ಏನಿದು? ನನಗೆ ಕಂಡಿದ್ದು ಏನೂ ನಡೀತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಯಾರನ್ನು ಕಾಪಾಡ್ಲಿ? ಅಮ್ಮ, ನೀನು ನನಗೆ ದಾರಿ ತೋರಿಸ್ಬೇಕು. ನೀನು ಈ ಅನಾಹುತದಿಂದ ಕಾಪಾಡಬೇಕು ತಾಯಿ, ಕಾಪಾಡಮ್ಮ. ಕೊಡಿಲಿ, ತಗೋ. ಮಗನ ಹತ್ರ ಸಾಲ್ದು. ಕೂಸಲ್ಲೇ ಇದ್ದಿದ್ರೆ ಅನಾಹುತ ಆಗೋಗ್ತಾ ಇತ್ತು. ಈ ಅನಿಷ್ಟದವಳು ಉತ್ಸವದಲ್ಲಿ ಅನಾಹುತ ನಡೆಯುತ್ತೆ ಅಂತ ಹೇಳಿ 5 ನಿಮಿಷನೂ ಆಗಿರ್ಲಿಲ್ಲ. ನಿನ್ ಮಗ ಅನ್ಯಾಯವಾಗಿ ಹೋಗ್ಬಿಡ್ತಾ ಇದ್ದ. ಬಂದೇನಮ್ಮ? ವಯಸ್ಸಿಗೆ ಬಂದ ಮಗನ್ನ ಮನೆಯಲ್ಲೇ ಇಟ್ಕೊಳ್ದೆ ಊರಿಗೆ ಬಿಟ್ರೆ ಹೀಗೆ ಆಗೋದು. ನಿನ್ ಮಗಳ ಕೆನ್ನೆ ಊದ್ಕೊಂಡಿದೆ ನೋಡು. ಏನ್ ಮಾಡುದ್ಲಮ್ಮ? ಏನ್ ಮಾಡ್ಬೇಕು ಅಂದ್ಕೋತಾಳೋ ಅದನ್ನೇ ಮಾಡ್ತಾಳಲ್ಲ. ಊರ್ ಜಾತ್ರೆಯಲ್ಲಿ ಅನಾಹುತ ಅಂತ ಬಾಯ್ ಬಡ್ಕೊಂಡ್ಲು. ಅದ್ಯಾವ ಬಾಯಲ್ಲಿ ಹೇಳಿದ್ಲು, ಹಾಗೆ ಹೇಳಿದ ತಕ್ಷಣ ಅದೇ ಆಗೋಯ್ತು ನೋಡು. ಅಲ್ಲ, ಇವಳು ಬಾಯ್ ಬಿಟ್ರೆ ಬರೀ ರಕ್ತ, ಅಪಾಯ, ಅನಿಷ್ಟನೇ ಮಾತಾಡ್ತಿರ್ತಾಳೆ. ಅವಳನ್ನ ಹೇಗೂ ಬೈತಾರೆ. ಅವಳನ್ನ ಹೆತ್ತ ತಪ್ಪಿಗೆ ನೀನು ಬಯಸ್ಕೊಳ್ಬೇಡ. ನಮ್ಮಮ್ಮನ್ಗೆ ಯಾಕಂತಾರೆ ಹೇಳಿ? ಅಂದೆ ರಥದಲ್ಲಿರೋ ಅಮ್ಮನವ್ರನ್ನ ಕೆಳಗಿಳಿಸಿ ನಿಮ್ಮಮ್ಮನ್ಗೆ ಕುಂಕುಮ ಇಟ್ಟು ಮಹಾನ್ ಸಾಧಕಿ ಶ್ಯಾಮಲಾದೇವಿ ಅಂತ ಊರ್ನಲ್ಲಿರೋರ್ನೆಲ್ಲ ಕರೆಸಿ ಜೈಕಾರ ಹಾಕಿಸ್ಬೇಕಾ ಹೇಗೆ? ಹಂಗಲ್ಲ ಪಾಪು. ನೀನ್ ಸುಮ್ನೆ ಇರು. ನೀನಷ್ಟು ಮೆತ್ತಿಗೆ ಹೇಳಿದ್ರೆ ಅವಳಿಗೆಲ್ಲಿ ಕೇಳುತ್ತೆ? ಜೋರಾಗಿ ಹೇಳು. ಆಗ್ಲೂ ಕೇಳಿಸ್ತಾ ಇದ್ರೆ ಹಲ್ಲುದ್ರೋಗ್ ಬಾರ್ಸು. ನೋಡ್ತಾಯಿ, ನಾಳೆ ನಮ್ ಹುಡುಗಿಗೆ ಮದ್ವೆ ಶಾಸ್ತ್ರ ಇದೆ.
ಬಾಲ್ಯದ ಗೆಳತಿ ಅಂತ ಕುಣ್ಕೊಂಡ್ ನಮ್ಮ ಮನೆಗ್ ಬಂದ್ಬಿಡ್ಬೇಡ. ಹಾಸು ಜಮಖಾನ ಹಾರ್ ಹೋಗುತ್ತೋ ಹಸಿರು ಚಪ್ರನೆ ಹಾರ್ ಹೋಗುತ್ತೋ ಯಾರಿಗ್ ಗೊತ್ತು. ನಿನ್ನ ಪಾದ ಸೋಕ್ದೆ ಇದ್ರೆ ನನ್ ಮಗಳ ಪಾದಕ್ಕೆ ಮದರಂಗಿ ಬೀಳುತ್ತೆ. ಏಯ್ ನೀನ್ ನಡಿ, ನೀನ್ ಮಾತ್ರ ಬರ್ಬೇಡ. ನಮ್ಮಮ್ಮನ್ ಮಾತನ್ನ ಮನ್ಸಿಗೆ ಹಚ್ಕೋಬೇಡ ನಾಯಿನಿ. ನೀ ಬರ್ದಿದ್ರೆ ನಾ ಮದ್ವೆನೇ ಆಗಲ್ಲ. ನನ್ ಮದ್ವೆಗ್ ಬರ್ತೀನಂತ ನೀ ಮಾತ್ ಕೊಟ್ಟಿದ್ಯಾ, ನೆನ್ಪಿದೆ ತಾನೆ? ನೀ ಕೊಟ್ಟ ಮಾತ್ನ ತಪ್ಪಲ್ಲ ಅಂತ ಗೊತ್ತು. ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಏ ಸುಭದ್ರಾ, ಬೇಗ ಬಾರೆ. ಹಾ ಬಂದೆ. ನಿನ್ ತಲೆನೋವು ಬರೋದಲ್ದೆ ಊರವ್ರಿಗೆಲ್ಲ ಸುಮ್ನೆ ತಲೆನೋವು ಕೊಡ್ತೀಯಾ? ಇನ್ನೇನ್ ನೋಡ್ತಿದ್ಯಾ? ಬಾ. ನನ್ ಹಣೆ ಚೊಚ್ಕೊಂಡ್ ಬಡ್ಕೊಂಡ್ರು ನೀ ಬದ್ಲಾಗಲ್ವಲ್ಲೇ? ಇನ್ನು ಯಾಕೆ ನಿಂತಿದ್ಯಾ? ನಡಿ ನಡಿ. ಶಾಸ್ತ್ರಿಗಳೇ, ನಮ್ಮ ಮನೆಯವರೆಲ್ಲ ಸೇರಿ ವಿಶಾಲ್ ಅಮ್ಮನ ಹೆಸರಲ್ಲಿ ಸೀರೆ ತಂದಿದ್ದೀವಿ, ತಗೊಳ್ಳಿ. ಸಂತೋಷ ತಾಯಿ. ಜೈ ವಿಶಾಲಾಕ್ಷಿ. ಒಟ್ನಲ್ಲಿ ಅಮ್ಮನವರ ರಥೋತ್ಸವ ಚೆನ್ನಾಗಿ ಆಯ್ತು. ಹೌದೌದು. ಮುಂದೆ ನಡೆದಿದ್ ನೋಡಿದ್ರಿ, ಹಿಂದಾಗಿದ್ ನೋಡ್ಲಿಲ್ಲ ಅಪ್ಪ. ಏನಾಯ್ತು? ಅವಳೇನೋ ಅಂತಾಳೆ, ನೀವ್ ತಲೆ ಕೆಡಿಸ್ಕೋಬೇಡಿ. ಪ್ರಸಾದ್, ಈ ಊರ್ ಬಿಟ್ಟು ಇಷ್ಟು ವರ್ಷ ಆಯ್ತಾ ಅಂತ ಆಶ್ಚರ್ಯ ಆಗತ್ತೆ. ಹೌದಪ್ಪ, ನಾನ್ ಹುಟ್ಟಿದ ಕೂಡ್ಲೆ ನಾವ್ ಈ ಊರಿಂದ ದೂರ ಹೋದ್ವಂತಲ್ಲ. ಅಲ್ಲ ಅಣ್ಣ, ನಮ್ಮೂರ್ ಹೇಗಿದೆ ಅಂತ ಹೇಳಲಿ ಇಲ್ಲ. ಸಿಂಪ್ಲಿ ಸೂಪರ್. ಪ್ರಕೃತಿ ಸೌಂದರ್ಯನ ನೋಡಕ್ಕೆ ಅಮ್ಮನ್ಗಿಂತ ಮುಂಚೆನೆ ಬಂದೆ. ಏನ್ ವಿಶಾಲ್, ಅಮೆರಿಕಾಗಿಂತ ನಮ್ಮೂರ್ ಚೆನ್ನಾಗಿದ್ಯಾ? ನನ್ ತಂಗಿ ಅಷ್ಟೇನ್ ಚೆನ್ನಾಗಿಲ್ಲ ಬಿಡಿ ಆಂಟಿ. ಸಖತ್ ಡೈಲಾಗ್ ಹೊಡೆದೆ ಕಣ. ಇಲ್ಲಾಂದ್ರೆ ಅಳ್ತಾಳೆ ಅಪ್ಪ. ಅಷ್ಟು ಸುಳ್ಳ? ಮತ್ತಿನ್ನೇನು? ನಿಂತ್ಕೋ ಅಣ್ಣ. ಅಣ್ಣ, ವಿಶಾಲ್ ವಿಶಾಲ್, ಅಣ್ಣ ನಿಂಗೇನಾಗಿಲ್ಲ ತಾನೆ? ವಿಶಾಲ್ ವಿಶಾಲ್, ನಿನ್ಗೇನು ಆಗಿಲ್ಲ ಅಲ್ವಾ? ಮಧ್ಯೆ ಏನೂ ಆಗಿಲ್ಲ ಅಮ್ಮ. ನಿನ್ಗೇನು ಆಗಿಲ್ಲ ತಾನೆ? ನಥಿಂಗ್. ಅಯ್ಯೋ ಅಯ್ಯೋ ಸ್ವಾಮಿ, ತಪ್ಪಾಯ್ತಮ್ಮ. ಸ್ವಲ್ಪದ್ರಲ್ಲಿ ಎಂತ ಅನಾಹುತ ಆಗ್ತಿತ್ತು ಗೊತ್ತಾ? ಕೈ ಜಾರೋಯ್ತಮ್ಮ. ಶಟ್ ಅಪ್. ನನ್ನ ಮಗನ್ಗೇನಾದ್ರೂ ಆಗಿದ್ದಿದ್ರೆ ನಿನ್ನ ಪ್ರಾಣ ಕೂಡ ಹೋಗ್ತಿತ್ತು. ಅಮ್ಮ. ಹೋಗು. ತಪ್ಪಾಗೋಯ್ತಮ್ಮ. ಏನಾಗ್ಲಿಲ್ವಲ್ಲ ತಿಲೋತ್ತಮ್ಮ. ಏಯ್, ಕೂಲ್ ಅಮ್ಮ. ಮನುಷ್ಯರು ಓಡಾಡೋದು ನೋಡ್ಕೊಂಡು ಕೆಲಸ ಮಾಡು. ಹೋಗ್. ಆಯ್ತು ಸ್ವಾಮಿ. ಏನ್ರಿ ಇದು? ಏನು ಅಪ್ಶಕುನ? ಏನಾಗ್ಲಿಲ್ವಲ್ಲ, ಗಾಬರಿ ಯಾಕಾಗ್ತೀಯ? ಬನ್ನಿ ಬನ್ನಿ ಬನ್ನಿ. ಓಕೆ, ರಿಲ್ಯಾಕ್ಸ್. ಐ ಆಮ್ ಆಲ್ ರೈಟ್. ನಡೀರಿ. ನನ್ಗೇನು ಆಗಿಲ್ವಲ್ಲ, ಹೊರಡಿ. ಇವತ್ತು ನೀನ್ ನನ್ನ ಸೇವ್ ಮಾಡಿದ್ಯಾ, ಗ್ರೇಟ್. ಹೌದು, ನೀನ್ ಓನರ್ ಯಾರು? ಇದೇನು ಒಂದೇ ಇದೆಯಲ್ಲ, ಇನ್ನೊಂದು ಎಲ್ಲಿ ಬಿದ್ದು ಹೋಯ್ತು? ಅಮ್ಮ ನೋಡಿದ್ರೆ ಬೈತಾಳೇನೋ. ಹೋಗ್ಬೇಡ ಹೋಗ್ಬೇಡ ಅಂದೆ, ಕೇಳಿದ್ಯಾ?
ಜಾತ್ರೆ ಮಾತ್ರ ನೋಡ್ಕೊಂಡ್ ಬಾ ಅಂದ್ರೆ ರಕ್ತ ನೋಡ್ಕೊಂಡ್ ಬಂದಿದ್ಯಾ. ಅದು ಯಾರದ್ದೋ ಅಲ್ಲ, ನಿಂದೆ. ಕಲ್ಪನೆನಲ್ಲಿ ಬಂದಿದ್ದು ಕಣ್ಣೆದ್ರು ನಡೆಯುತ್ತೆ ನೋಡು ಅಂತೀಯ. ನಿಂಗೇನು ಆರಾಮಾಗಿ ಹೇಳ್ತೀಯ. ಇವಳಿಗ್ ನೋವಾದ್ರೆ ಸಾಕಮ್ಮ, ಊರವ್ರಿಗೆಲ್ಲ ನೋವಾದಂಗೆ. ನೀ ಸುಮ್ನೆ ಇರೆ. ಕಲೆಕ್ಟರ್ಗಿರೋ ಅಷ್ಟು ಗೌರವ ಇವಳಿಗೆ. ಗೌರವ ಅಂತೆ ಗೌರವ. ಇವಳು ಬದುಕಿ ಅವಮಾನ ಆಗಿದೆ. ಅಮ್ಮ ಮೆತ್ತಿಗೆ ನೋವ್ತಾ ಇದೀಯಾ? ಯಾಕಾಗಲ್ಲ? ವಯಸ್ಸಿಗೆ ಬಂದಿರೋ ಮಗಳು ನಾಚಿಕೆಯಿಂದ ಅರ್ಶನದ ನೀರು ಹಾಕಿಸ್ಕೊಳ್ಳೋ ಬದಲು ಮಾತ್ ಕೇಳದೆ ಗಾಯಕ್ಕೆ ಅರ್ಶನ ಹಚ್ಚಿಸ್ಕೊತಾ ಇದೀಯಾ. ಯಾರೇನಾದ್ರೆ ನಿನ್ಗೇನಕ್ಕ ಅಂತ ಎಷ್ಟು ಸಲ ಬಡ್ಕೊಂಡಿದೀನಿ. ದಪ್ಪ ಚರ್ಮ ಕೇಳ್ತಾಳ? ಹೇಳಿದ್ ಮಾತೇ ಕೇಳಲ್ಲ. ಒಂದೊಂದ್ಸಾರಿ ಇವಳು ಮೂಗಿ ಆಗ್ಬಾರ್ದಾಗಿತ್ತ ಅನ್ಸುತ್ತೆ. ಓ ಶಾಮ್ಲಕ್ಕ, ಪಾಪ ಯಾಕೆ ನಯನಿಗೆ ಬೈತಾ ಇದ್ಯಾ? ನೀನ್ ಬಾಯ್ ಮುಚ್ಚೋ. ಇವಳ ಜೊತೆ ಯಾವಾಗ್ಲೂ ಇರೋದ್ ನೀನು. ಒಳ್ಳೇದ್ ಕೆಟ್ಟದ್ ಹೇಳಕ್ಕಾಗಲ್ಲ. ಕಳೆದೋಗಿರೋ ಹಸು ಹಾಗೆ ಅರ್ಚ್ಕೋತಾ ಇದ್ರು ನೀನ್ ಯಾಕೆ ಮಾತಾಡ್ತಾ ಇಲ್ಲ? ಕೆಲ್ಸದಲ್ಲಿದ್ನಲ್ಲಮ್ಮ, ಸುಭದ್ರನ್ ಮದ್ವೆಗೆ ಮುತ್ತಿನ ಬುಟ್ಟಿನ ಕಾಣಿಕೆ ಹಾಕೊಡ್ತೀನಿ ಎಂದಿದೆ. ಅದಾದ್ಮೇಲೆ ನನ್ ಮದ್ವೆ ಕೂಡ ಇದೆ ಅಕ್ಕ, ನೆನ್ಪಿಟ್ಕೋ. ನಿನಗೂ ಒಂದ್ ಮಾಡ್ಕೊಡ್ತೀನಿ. ಏನಾದ್ರೂ ಹೋದ್ರೆ ವಾಪಸ್ ಬರ್ಬೇಡ. ಬುದ್ಧಿ ಇದ್ರೆ ಈಗ್ಲಾದ್ರೂ ಕೇಳ್ತೀಯ. ಛೇ, ಎಷ್ಟ್ ಹೇಳಿದ್ರು ಅಷ್ಟೇ. ಯಾಕೆ ಇಷ್ಟ ಹಠ ನಿನ್ಗೆ? ಯಾಕಕ್ಕ ಹಾಗ್ ಮಾಡ್ದೆ? ನೈನಿ, ಅಮ್ಮ, ತಾತ ಬಂದ್ರು. ಸುಮನ, ತಾಯಿ ವಿಶಾಲಾಕ್ಷಿ ಪ್ರಸಾದ, ಎಲ್ರೂ ತಗೊಳ್ಳಿ. ಸರಿ ತಾತ. ಅಮ್ಮ ನೈನಿ, ಕುಡಿಯೋಕ್ ನೀರ್ ತಗೊಂಬಾರಮ್ಮ. ಲೋ ಶಿವ, ಅಮ್ನೋರ್ ರಥೋತ್ಸವ ಎಷ್ಟು ಅದ್ದೂರಿಯಾಗಿ ಆಯ್ತು ಅಂತೀಯ. ಊರೆಲ್ಲ ಬಂದಿದ್ರು, ನೀವೇ ಬರ್ಲಿಲ್ಲ. ಹಸಿರು ಬಣ್ಣದ ಸೀರೆಯಲ್ಲಿ ಅಮ್ನೋರು ನೋಡ್ರಾಗ್ಲೇ ಅನ್ಕೊಂಡೆ ಈ ವೈಭವ ನೋಡಿ ಮೈ ಮರೆತು ಹೋಗ್ತೀವಿ ಅಂತ. ಗುಡಿ ಬಾಗಿಲು ಮುಚ್ಚುವಾಗ ಮೂಗುತಿಲಿ ಒಂದ್ ಬೆಳಕು ನೋಡ್ದೆ ಕಣೋ. ಅಂದ್ರೆ ಅಮ್ಮ ಶಾಭಾಷ್ ಶಾಸ್ತ್ರಿ ಅಂತ ಮೆಚ್ಕೊಂಡಂಗಲ್ವಾ? ಅಕ್ಕ ಎಲ್ಲಿ? ಅಳ್ತಾ ಇದ್ದಾಳೆ. ತಾತ ಕೇಳ್ತಾ ಇದ್ರೆ ಶ್ಯಾಮಲಕ್ಕನ್ ಯಾಕೆ ನೋಡ್ತಾ ಇದ್ಯಾ? ಏನಾಯ್ತು ಅಂತ ಹೇಳು. ಏನಾಯ್ತು? ಏನಾಗ್ಬಾರ್ದಾಗಿತ್ತು ಅದೇ ಆಗೋಯ್ತು ಮಾವ. ಮುಚ್ಕೊಂಡಿದ್ದಿದ್ರೆ ಬಾಯಿ ಮುಚ್ಚು. ಊರ್ನವ್ರಿಗೇನೋ ಬುದ್ಧಿ ಇಲ್ಲ, ನಿಮಗೇನಾಗಿದೆ? ಪುಟ್ಟ ಮಗುನ ಕಾಪಾಡೋಕೆ ಊರನ್ನೇ ಕಾಯೋ ವಿಶಾಲಾಕ್ಷಿ ರಥ ಇಳಿದು ಬರ್ಲಿಲ್ಲ. ನನ್ನ ಮೊಮ್ಮಗಳು ಬಂದ್ಲು. ಆ ಕೂಸನ್ನು ಕಾಪಾಡಿದ್ದಕ್ಕೆ ಅವಳನ್ನ ಭುಜದ ಮೇಲೆ ಹೊತ್ತು ಹೊಗಳಬೇಕೇ ಹೊರತು ತೆಗಳ್ತಾರ? ಚಿಕ್ಕ ವಯಸ್ಸಿಂದ ಬರೀ ದುಃಖನೇ ಕೊಟ್ರಿ.
ಒಂದಿನಾದ್ರೂ ಅಯ್ಯೋ ಪಾಪ ಅಂದ್ರ ಕೈ ಗಾಯ ಆಗಿದೆ ಅಂತೀರಾ? ಅಮ್ಮ ಔಷಧಿ ಹಚ್ಚಿದ್ದಾರೆ ತಾತ. ನಿಮ್ಮಮ್ಮ ಔಷಧಿ ಹಚ್ಚೋದ್ರ ಜೊತೆಗೆ ನೀನ್ ಸುಣ್ಣಾನು ಹಚ್ಚಿರ್ತೀಯ. ಹೋಗ ಕಡೆ. ಅಮ್ಮ ನೈನಿ, ಎಲ್ಲ ಶಿವನಿಂದನೆ. ಇನ್ನೊಂದೆರಡು ಹಾಕು. ಆ ಕಡೆನು ಬಡ್ಸಮ್ಮ. ತಿನ್ನು ವಿಶಾಲ್. ಹಾ ಪ್ರಸಾದ್, ನೀನ್ ಕೂಡ ಎಲ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದಲ್ವಾ? ಇಲ್ಲ ಇಲ್ಲ, ಅತಿಥಿ ದೇವೋ ಭವ, ಅದು ನಮ್ಮ ಆಚಾರ. ವಿಶಾಲ್, ಇದು ತುಂಬಾ ಚೆನ್ನಾಗಿದೆ, ತಗೋ ಟೇಸ್ಟ್ ನೋಡು. ವಾವ್, ಇಟ್ಸ್ ರಿಯಲಿ ಗುಡ್ ಮಾಮ್. ವಿಶಾಲ್, ಈ ಸ್ವೀಟ್ ಸುಭದ್ರ ಮಾಡಿದ್ದು ಹೇಗಿದೆ ಅಂತ ತಿನ್ನೋಡು. ಸುಬ್ಬು ಮಾಡಿದ್ದ? ರಿಸ್ಕ್ ಅಲ್ವಾ? ತಿನ್ನುವಾಗ ಫನ್ ಇಲ್ದೆ ಹೋದ್ರೆ ನನಗ್ ಬೋರ್ ಆಗುತ್ತೆ ಸುಬ್ಬು. ಸುಬ್ಬು ಅಲ್ಲ, ಸುಭದ್ರ. ಜಗದೀಶ್, ನಿನ್ ಮಗ ಬಹಳ ಸ್ಪೀಡ್ ಆಗಿದ್ದಾನೆ. ಯಾವಾಗ್ಲೂ ಜೆಟ್ಟಲ್ ಪ್ರಯಾಣ, ಜೊತೆಗೆ ಅಮ್ಮನ್ ಮಗ ಬೇರೆ. ಸುಮ್ಮನಿರ್ರಿ. ಏನೋ ನನ್ ಮಗ ಈಗ್ಲೂನು ನನ್ ಸರಿಗೆ ಹಿಡ್ಕೊಂಡೆ ಓಡಾಡ್ತಿದ್ದಾನೆ ಅನ್ನೋ ತರ ಹೇಳ್ತೀರಾ? ಸುಭದ್ರ ನಿನಗಿಂತ ಚಿಕ್ಕವಳು, ಅವಳ ಮದ್ವೆನೂ ಆಗ್ತಾ ಇದೆ. ನಿಂದ ಯಾವಾಗ? ಅಣ್ಣ, ನಿನ್ ಮದ್ವೆ ಬಗ್ಗೆ ನೀನೇ ಒಂದ್ ಕ್ಲಾರಿಟಿ ಕೊಡು. ನಾನಿನ್ನು ಮದ್ವೆ ಬಗ್ಗೆ ಯೋಚನೆ ಮಾಡಿಲ್ಲ. ನನ್ನನ್ನು ಆಲೋಚನೆಗೆ ಬೀಳ್ಸೋ ಹುಡುಗಿ ಎದುರುಗ್ ಬಂದಿಲ್ಲ. ಅದಕ್ಕೆ ನನಗ್ ಮದ್ವೆ ಮಾಡಿಸೋ ಜವಾಬ್ದಾರಿನ ಅಮ್ಮನ್ಗೆ ಬಿಟ್ಬಿಟ್ಟಿದ್ದೀನಿ. ಒಟ್ನಲ್ಲಿ ನಿಮ್ಮಪ್ಪ ಹೇಳ್ದ ಹಾಗೆ ನೀನು ನಿಮ್ಮಮ್ಮನ ಮಗನೇ. ಆಂಟಿ, ನೀವ್ ಹೇಗಾದ್ರೂ ಅನ್ಕೊಳ್ಳಿ. ಅಪ್ಪ ಅಮ್ಮ ಕೈ ತೋರಿಸಿ ಯಾರಿಗ್ ತಾಳಿ ಕಟ್ಟು ಅಂದ್ರು ನಾನು ಅವ್ರು ಕಟ್ಬಿಡ್ತೀನಿ. ಮದುವೆ ವಿಷಯ ಬಂತು ಅಂತ ಹೇಳ್ತಾ ಇದ್ದೀನಿ. ಹಳ್ಳಿಲಿರೋ ನನ್ನ ಮಗಳಿಗೆ ದೊಡ್ಡ ಸಂಬಂಧ ಸಿಕ್ಕಿರ್ಬೇಕಾದ್ರೆ ಫಾರಿನ್ ರಿಟರ್ನ್ ವಿಶಾಲ್ಗೆ ಒಳ್ಳೆ ಸಂಬಂಧ ಸಿಗಲ್ವಾ? ಈ ಚೆಲುವನ್ಗೆ ಅಪ್ಸರೇನೆ ಸಿಗ್ತಾಳೆ ಬಿಡಿ. ಅಂತ ಅಪ್ಸರೆ ನಿಮ್ಮೂರಲ್ಲೇ ಇದ್ರೆ ಹೇಳಿ. ಇಲ್ಲ, ನೀವ್ ಚೆನ್ನಾಗಿ ಹೇಳ್ತೀರಾ ಅತ್ತೆ. ನಾವೇನ್ ಅನ್ಕೊಂಡ್ರು ಲಾಭ ಇಲ್ಲ. ನಮ್ಮ ಮನೆಗೆ ಬರೋ ಹುಡುಗಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಆ ಅಮ್ಮನವ್ರಿಗೆ ಗೊತ್ತು. ಊರವರು ಹೇಳಿದ್ದನ್ನು ಕೇಳಿದ್ರು ಸಾಲದು. ಊರಿಗೋಸ್ಕರ ನನ್ನ ಮೊಮ್ಮಗಳು ಏನ್ ಮಾಡಿದಾಳೆ ಅಂತ ಯೋಚನೆ ಮಾಡಬೇಕು. ವಯಸ್ಸಾದ್ರೂ ಸಾಲದು, ವಯಸ್ಸಿಗೆ ಒಂದು ಮಗಳ ಜೊತೆ ಹೇಗ್ ಮಾತಾಡಬೇಕು ಅನ್ನೋದನ್ನು ಕಲಿಬೇಕು. ನಮಗ್ ಮಾತ್ರ ಬುದ್ಧಿ ಹೇಳೋದಲ್ಲ. ಬಿಸಿ ಬಿಸಿ ಅನ್ನ ಅಲ್ವಾ, ಕೈ ಸುಡ್ತಮ್ಮ. ಅನ್ನ ತಣ್ಣಗಾಗಿತ್ತು, ನನ್ನ ಮನಸ್ಸು ತಣ್ಣಗಾಯ್ತು ತಾಯಿ. ನಿನಗೋಸ್ಕರ ತಂದಿದ್ದೀನಿ. ನನ್ಗೇನು ಬೇಡ. ಅಮ್ಮ ಬೈದ್ಲೊಂದ್ ಕೋಪನ? ನನ್ನಿಂದ ಅಮ್ಮ ಕೂಡ ಮಾತ್ ಕೇಳ್ಬೇಕಾಗ್ ಬಂತು. ನೋವಾಗ್ತಿದೆ ತಾತ. ನೀನು ಈ ಊರಿನ ದೇವತೆ ತಾಯಿ. ನಿಮ್ಮಮ್ಮ ಗುಡಿಲಿರೋ ಗಂಟೆ ತರ, ಅಂದ್ರೆ ಯಾವಾಗ್ಲೂ ಶಬ್ದ ಮಾಡ್ತಾ ಇರ್ತಾಳೆ. ನೀನೇನ್ ತಲೆ ಕೆಡ್ಸ್ಕೋಬೇಡ. ಎಲ್ರು ಅಷ್ಟೊಂದ್ ಮಾತುಗಳನ್ನ ಅಂತಿದ್ರೆ ಕೇಳಿಸ್ಕೊಳ್ಳೋ ಹೆತ್ತ ತಾಯಿಗೆ ಎಷ್ಟು ನೋವಾಗಲ್ಲ ತಾತ. ನನಗೇನು ಅನ್ಸೋಲ್ವಾ? ಆದ್ರೆ ಈಗ ನನಗೆ ಹೆಮ್ಮೆ ಅನ್ನಿಸ್ತಿದೆ. ಯಾಕೆಂದ್ರೆ ಆಗೋ ಅನಾಹುತಗಳನ್ನೆಲ್ಲ ನನ್ನ ಮೊಮ್ಮಗಳು ತಡೆಯೋ ಪ್ರಯತ್ನ ಮಾಡ್ತಾಳೆ. ಬೈದ್ರು ಹೊಡೆದ್ರು ಒಳ್ಳೇದಕ್ಕೆ ಹೋರಾಡೋ ನನ್ನ ಬಂಗಾರದ ಕೂಸು ವಿಶಾಲಾಕ್ಷಮ್ಮನ ಹಾಗೆ ದೊಡ್ಡವಳೆ ಅಲ್ವಾ? ತಿನ್ನಮ್ಮ. ಹಸುವಿಲ್ಲ ತಾತ.
ಕೋಪನ ನಿನ್ನ ಹಸುವಿನ ಮೇಲೆ ತೀರ್ಸ್ಕೋಬೇಡ. ಪ್ರಪಂಚದಲ್ಲಿ ಅನ್ನ ಕಾಣದೆ ಬದುಕ್ತಿರೋರು ಎಷ್ಟೋ ಜನ ಇದ್ದಾರೆ ನೋಡಮ್ಮ. ಭೂಮಿ ಒಳಗಿರೋ ಬಂಗಾರನ ಹೊರಗೆ ತೆಗೆದ್ರೇನೆ ಬೆಲೆ. ಹಾಗೆ ನಿನ್ ಬೆಲೆ ಗೊತ್ತಿರೋರು ಬೈಯಲ್ಲ. ಹಾಗೆ ಬೈದ್ರೆ ಅದು ಅವ್ರ ಕರ್ಮ. ಇದು ತಾತನ ತುತ್ತು. ನನ್ನ ಮೊಮ್ಮಗಳ ಮದುವೆ ಆಗೋದಕ್ಕೆ ರಾಜ್ಕುಮಾರ ಬರ್ತಾನಲ್ಲ, ಆಗ ನೋಡ್ಬೇಕು ಊರ್ನವ್ರ ಮುಖಾನ. ನೀರಿಲ್ಲಿ ಹೂವಿನ ಹಾಗೆ ಬಾಡೋಗಿರುತ್ತೆ. ನಿನ್ ನಗು ನೋಡೋಕಾದ್ರೂ ಈ ಊರಲ್ಲಿ ಹುಟ್ಬೇಕು ಅನ್ನೋ ದಿನ ಬರದೆ ಹೋದ್ರೆ ನಾನ್ ಕೇಳು. ಇದು ಅಮ್ಮನ ತುತ್ತು. ಸ್ವಲ್ಪ ಖಾರ ಇರುತ್ತೆ. ಇದು ನಿನ್ ತುತ್ತು. ಅಯ್ಯೋ, ನೀರ್ ತರೋದು ಮರ್ತೋದೆ. ಇರು ತರ್ತೀನಿ. ತಾತ, ಆನಂದಕ್ಕೆ ಕಣ್ಣೀರ್ ಬಂದ್ರೆ ದಾಹ ಆಗಿದೆ ಅಂತಲ್ಲ. ಎಷ್ಟು ಒಳ್ಳೆ ಮನಸ್ಸು ನೋಡ್ತಾಯಿ ನೀನು. ನನ್ನ ಕಣ್ಣಿನ ಶಕ್ತಿ ಕಡಿಮೆ ಆಗಿದ್ ಒಳ್ಳೇದಾಯ್ತು. ದೃಷ್ಟಿ ತಗಲಲ್ಲ. ಅಮ್ಮವ್ರ ಪಾದ ತೊಳೆಯೋ ಕೈಯಲ್ಲಿ ನನಗನ್ನ ತಿನ್ಸಿದ್ಯಾ ತಾತ. ನಿನ್ ದೃಷ್ಟಿ ನನಗ್ ತಗ್ಲಲ್ಲ. ತಾತ, ನಿಜವಾಗ್ಲೂ ನನ್ಗೋಸ್ಕರ ರಾಜ್ಕುಮಾರ ಬರ್ತಾನ? ಬರ್ದೇ ಏನು, ಬರ್ತಾನೆ, ಬಂದೇ ಬರ್ತಾನೆ.